ಎಲ್ಲರಿಗೂ ಜೈ ಭೀಮ್ ನಮನಗಳು. ಅಂಬೇಡ್ಕರ್ ಓದು ಸರಣಿ 35ಕ್ಕೆ ಸ್ವಾಗತ. 64ನೇ ಧಮ್ಮ ದೀಕ್ಷಾ ದಿನಾಚರಣೆಯ ವಿಶೇಷ ಸರಣಿಯಲ್ಲಿ ಬೆಂಗಳೂರಿನ ಡಾಕ್ಟರ್ ಅಂಬೇಡ್ಕರ್ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡುವ ಕೆಸ್ತಾರ ವಿ ಮೌರ್ಯ ಅವರು ಭಾರತೀಯರೆಲ್ಲ ಬೌದ್ಧ ಧಮ್ಮ ಸ್ವೀಕರಿಸಬೇಕು ಎನ್ನುವ ಅಂಬೇಡ್ಕರ್ ಭಾಷಣವನ್ನು ಓದಿದ್ದಾರೆ. ಕೇಳಿ. ಭಾರತೀಯರೆಲ್ಲರೂ ಬೌದ್ಧ ಧರ್ಮ ಸ್ವೀಕರಿಸಬೇಕು. ಉಲ್ಲೇಖ: ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸುಪ್ರಸಿದ್ಧ ಭಾಷಣಗಳು. ಅನುವಾದ ಸರಜು ಕಾಟ್ಕರ್. ಪ್ರಕಾಶನ ಯಾಜಿ ಪ್ರಕಾಶನ, ಹೊಸಪೇಟೆ. ಭಾರತೀಯರೆಲ್ಲರೂ ಬೌದ್ಧ ಧರ್ಮ ಸ್ವೀಕರಿಸಬೇಕು. ಅಧ್ಯಕ್ಷರೇ, ಸಹೋದರ ಸಹೋದರಿಯರೇ, ಈ ಸಭೆಗೆ ನಾನು ಹಾಜರಿರುತ್ತೇನೆಂದು ನನಗೆ ಅನಿಸಿದ್ದಿಲ್ಲ. ನಾನು ದಿಲ್ಲಿಗೆ ಹೋಗಬೇಕಾಗಿತ್ತು. ಆದರೂ ತಮ್ಮ ಆಗ್ರಹದ ಆಮಂತ್ರಣದ ಕಾರಣವಾಗಿ ನಾನು ಈ ಸಭೆಗೆ ಹಾಜರಾಗಿದ್ದೇನೆ. ಈ ಸ್ಥಳದಲ್ಲಿ ಇಷ್ಟೊಂದು ದೊಡ್ಡ ಜನಸಮುದಾಯ ನೋಡಿ ನನಗೆ ಬಹಳ ಸಂತೋಷವಾಗಿದೆ. ಎಲ್ಲರೂ ಸಹಕರಿಸಿ ಈ ಸಮಾರಂಭ ನೆರವೇರಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. 1 ತಿಂಗಳಿಂದ ನಾನು ಮುಂಬೈಯಲ್ಲಿ ವಾಸವಾಗಿದ್ದೇನೆ. ಈ ಮಧ್ಯದಲ್ಲಿ ದಿನಪತ್ರಿಕೆಗಳಲ್ಲಿ ಅನೇಕ ಟೀಕೆಗಳು ನನ್ನ ಬಗ್ಗೆ ಬಂದಿವೆ. ಅಸ್ಪೃಶ್ಯರ ಅಜ್ಞಾನದ ಅವಕಾಶ ಉಪಯೋಗಿಸಿಕೊಂಡು ಅಂಬೇಡ್ಕರರು ಅವರನ್ನು ಉದ್ವಿಗ್ನಗೊಳಿಸುತ್ತಾ ಇದ್ದಾರೆ. ನೀವು ಬುದ್ಧ ಧರ್ಮ ಸ್ವೀಕರಿಸಿದರೆ ನಿಮಗೆ ಹಾನಿಯಾಗುತ್ತದೆ. ಡಾಕ್ಟರ್ ಅಂಬೇಡ್ಕರರು ಹುಚ್ಚರಿದ್ದಾರೆ. ಅವರ ಕೂಡ ಹೋಗಬೇಡಿ. ಅವರ ಕೂಡ ನೀವು ಹೋದರೆ ನೀವು ಪಾತಾಳದಲ್ಲಿ ಬೀಳುವಿರಿ. ಹೀಗೆ ನನ್ನ ಬಗ್ಗೆ ಟೀಕೆ ಮಾಡಿದ್ದಾರೆ. ಸಾರ್ವಜನಿಕ ಜೀವನದಲ್ಲಿ ಟೀಕೆ ಮಾಡುವ ಅಧಿಕಾರ ಸರ್ವರಿಗೂ ಇದೆ. ಇದರಿಂದ ನನಗೆ ಅಸಂತೋಷವಾಗಿಲ್ಲ. ನನ್ನ ಆಯುಷ್ಯವು 2ನೇಯವರಿಂದ ಟೀಕೆಗೊಳಗಾಗುವುದರಲ್ಲಿಯೇ ಕಳೆದಿದೆ. ಯಾವ ತೆರನಾಗಿ ಚಿಕ್ಕ ಮಕ್ಕಳಿಗೆ 2ನೇಯವರ ದೃಷ್ಟಿ ತಾಗಬಾರದೆಂದು ತಾಯಿ ಮಗುವಿಗೆ ಕಾಡಿಗೆ ಹಚ್ಚುತ್ತಾಳೋ ಹಾಗೆ ಇವರು ನನಗೆ ದಿನಾಲೂ ಟೀಕೆ ಹಚ್ಚುತ್ತಿದ್ದಾರೆ. ಇದಕ್ಕೆ ನಾನು ಬಹಳ ಮಹತ್ವ ಕೊಟ್ಟಿಲ್ಲ. ನಮ್ಮಲ್ಲಿ ಬಹಳಷ್ಟು ಜನರು ಅಜ್ಞಾನಿಗಳು, ಆದರೆ ಕೆಲವರು ಜ್ಞಾನಿಗಳಿದ್ದಾರೆ. ಜ್ಞಾನಿಗಳಿಗೆ ದಿನಪತ್ರಿಕೆಗಳಲ್ಲಿ ಬಂದ ವಿಷಯಗಳ ಅರಿವು ಇರಬಹುದು. ಅವರು ವಿಷಯದ ಜಿಜ್ಞಾಸೆ ಮಾಡುವುದು ಅವಶ್ಯವಿದೆ. ಆದರೆ ಒಂದು ಮಾತು ನಿಜ: ಟೀಕೆ ಮಾಡುವ ಹಕ್ಕು ಕೇವಲ ಸಹಾನುಭೂತಿ ಹೊಂದಿದವರಿಗೆ ಇರುತ್ತದೆ. ಜೀವ ತೆಗೆದುಕೊಳ್ಳುವವರಿಗೆ ಟೀಕೆ ಮಾಡುವ ಅಧಿಕಾರವಿಲ್ಲ. ಭಗವಾನ್ ಬುದ್ಧನ ಸಹೋದರ ದೇವದತ್ತ ಬೇಟೆಯಾಡುವುದರಲ್ಲಿ ಆಸಕ್ತಿ ಹೊಂದಿದ್ದ. ಆದರೆ ಭಗವಾನ್ ಬುದ್ಧ ಅಹಿಂಸಾವಾದಿಯಾಗಿದ್ದ. ದೇವದತ್ತನ ಬೇಟೆಯಲ್ಲಿ ಆಸಕ್ತಿ ಭಗವಾನ್ ಬುದ್ಧನಿಗೆ ಹಿಡಿಸುತ್ತಿರಲಿಲ್ಲ. ಆತ ಹೇಳುತ್ತಿದ್ದ, ನಿರಪರಾಧಿಗಳ ಜೀವ ತೆಗೆದುಕೊಳ್ಳಬಾರದು. ಅದಕ್ಕಾಗಿ ಜನರು ಬುದ್ಧನನ್ನು ಷಂಡನೆಂದು ಕರೆಯುತ್ತಿದ್ದರು. ನೀನು ಕ್ಷತ್ರಿಯನಲ್ಲ ಅಂತ ಹೀಯಾಳಿಸುತ್ತಿದ್ದರು. ಒಂದು ದಿನ ದೇವದತ್ತ ಬೇಟೆಗೆ ಹೋಗುವಾಗ ಭಗವಾನ್ ಬುದ್ಧ, ನಾನು ನಿನ್ನ ಜೊತೆ ಬರುವೆ, ಆದರೆ ನಾನು ದೂರದಲ್ಲಿ ಕೂಡುವೆ ಅಂತ ಹೇಳಿದ. ಇಬ್ಬರು ಬೇಟೆಗೆ ಹೋದರು. ಬುದ್ಧ ಒಂದು ಮರದ ಕೆಳಗೆ ಕುಳಿತ. ಕೆಲ ಸಮಯದ ನಂತರ ಒಂದು ಪಕ್ಷಿಯು ಆಕಾಶದಿಂದ ಭಗವಾನ್ ಬುದ್ಧ ಕುಳಿತಲ್ಲಿ ಬಂದು ಬಿದ್ದಿತು. ಆ ಪಕ್ಷಿಗೆ ಬಾಣ ನಾಟಿತ್ತು. ಬುದ್ಧ ಅದಕ್ಕೆ ತಾಗಿದ ಬಾಣ ತೆಗೆದು ಅದಕ್ಕೆ ನೀರು ಕುಡಿಸಿದ. ಅದೇ ಸಮಯಕ್ಕೆ ದೇವದತ್ತ ಅಲ್ಲಿಗೆ ಬಂದು, ಹಾರುವ ಪಕ್ಷಿಗೆ ನಾನು ಬಾಣ ಹೊಡೆದೆ, ಅದು ಎಲ್ಲಿ ಬಿದ್ದಿದೆ ತಿಳಿಯದು, ನೀನು ನೋಡಿರುವೆಯಾ ಎಂದ. ಆಗ ಭಗವಾನ್ ಬುದ್ಧನು, ಆ ಪಕ್ಷಿಯು ನನ್ನ ಹತ್ತಿರವಿದೆ ಎಂದು ಹೇಳಿದ. ಆವಾಗ ದೇವದತ್ತ, ಆ ಪಕ್ಷಿಯು ನನ್ನದೆಂದು ಹೇಳಿದ. ಬೇಟೆಯ ನಿಯಮದಂತೆ ಯಾರು ಪ್ರಾಣಿ ಪಕ್ಷಿ ಹೊಡೆಯುತ್ತಾರೋ ಅವರೇ ಅದರ ಹಕ್ಕುದಾರರಾಗುತ್ತಾರೆ. ಆಗ ಬುದ್ಧ ಭಗವಾನ ಹೇಳಿದ, ಯಾರು ಪ್ರಾಣ ಉಳಿಸುತ್ತಾರೋ ಅವರೇ ಅದರ ಹಕ್ಕುದಾರರು. ಹೀಗೆ ವಾದ ವಿವಾದದ ನಂತರ ಈ ಪ್ರಶ್ನೆಗೆ ಪಂಚರೆಡೆಗೆ ಹೋಯಿತು. ಪಂಚರು ಪ್ರಾಣ ತೆಗೆಯುವುದಕ್ಕಿಂತಲೂ ಪ್ರಾಣದಾನ ಮಾಡಿದವನೇ ಹಕ್ಕುದಾರನೆಂದು ನಿರ್ಣಯವಿತ್ತರು. ಆದ್ದರಿಂದ ನಾನು ಈ ಪತ್ರಕರ್ತರಿಗೆ ಕೇಳುವುದೇನೆಂದರೆ, ನೀವು ನಮ್ಮ ರಕ್ಷಕರೋ ಅಥವಾ ನಾಶಕರೋ? ಸಾವಿರಾರು ವರ್ಷಗಳಿಂದ ಅಸ್ಪೃಶ್ಯರ ಅನೇಕ ಕಷ್ಟಗಳನ್ನು ಎದುರಿಸುತ್ತಾ ಬಂದಿದ್ದಾರೆ. ಯಾರೂ ಅವರ ಕಷ್ಟ ಸುಖ ಕೇಳಲಿಲ್ಲ. ಅಂಥವರ ಬಗ್ಗೆ ಟೀಕೆ ಮಾಡುವಂತಹ ಯಾವ ಅಧಿಕಾರ ನಿಮಗಿದೆ? ನಾವು ಪಾತಾಳಕ್ಕೆ ಹೋಗುವುದಾದರೆ ಹೋಗುತ್ತೇವೆ. ಆ ಸ್ವಾತಂತ್ರ್ಯ ನಮಗೆ ಇದೆ. ನೀವ್ಯಾರೂ ಅಸ್ಪೃಶ್ಯ ವಿದ್ಯಾರ್ಥಿಗಳನ್ನು ವಿದೇಶಕ್ಕೆ ವಿದ್ಯಾಭ್ಯಾಸಕ್ಕೆ ಕಳುಹಿಸಿಕೊಡಲಿಲ್ಲ. ಅವರಿಗೆ ಸ್ಕಾಲರ್ಶಿಪ್ ಕೊಡಿಸಲಿಲ್ಲ. ಬಂಜರು ಬಿದ್ದ ಭೂಮಿ ನಮಗೆ ಕೊಡಿಸಲಿಲ್ಲ. ನಾವು ಹೀಗೆ ಪಡೆದುಕೊಂಡಿದ್ದೇವೆ. ನಿಮ್ಮ ಸಹಾಯ ನಮಗೆ ಬೇಡ. ಪಾಪ, ಅವರು ಒಂದೇ ಒಂದು ಸುಧಾರಣೆಗೆ ಹೊಂದಿಕೊಂಡಿದ್ದಾರೆ. ಅದೆಂದರೆ ನಮ್ಮ
ಕೂಡ ರೈಲಿನಲ್ಲಿ ಪ್ರವಾಸ ಮಾಡುತ್ತಾರೆ. ಪೇಶ್ವೆಯರ ಕಾಲದಲ್ಲಿ ಯಾರು ಹೇಗೆ ಹೇಗೆ ಬಟ್ಟೆ ತೊಡಬೇಕೆಂಬ ನಿಯಮವಿತ್ತು. ಹೊಲೆಯರು ಅರಿವೆ ಖರೀದಿ ಮಾಡಬೇಕಾದರೆ ದೂರದಿಂದ ಅರಿವೆ ನೋಡಿ ಖರೀದಿಸಬೇಕಾಗಿತ್ತೆಂದು ನನ್ನ ತಾಯಿ ಹೇಳುತ್ತಿದ್ದರು. ಒಂದು ವೇಳೆ ಬಟ್ಟೆ ಖರೀದಿಸಿದರೆ ಅದನ್ನು ರಾಡಿ ಮಣ್ಣಿನಲ್ಲಿ ಅದ್ದಿ ಉಪಯೋಗಿಸಬೇಕಾಗಿತ್ತು. ಕಾರಣ ಅಸ್ಪೃಶ್ಯರು ಹೊಸ ಬಟ್ಟೆ ತೊಡುವ ಅಧಿಕಾರ ಹೊಂದಿರಲಿಲ್ಲ. ಅವರು ಯಾವಾಗಲೂ ಹರಿದ ಬಟ್ಟೆ ತೊಡಬೇಕಾಗಿತ್ತು. ನಾವು ಲಂಗೋಟಿ ತೊಡಬೇಕೆಂದು ಪೇಶ್ವೆಯರ ಆಜ್ಞೆಯಾಗಿತ್ತು. ಅದರಂತೆ ಬ್ರಾಹ್ಮಣರು ಎರಡೂ ಕಡೆಯ ನಿರಿಗೆಯ ಪಂಚೆ ಉಡುವುದು, ಬ್ರಾಹ್ಮಣನೇತರರು ಕೇವಲ ಹಿಂಬದಿಗೆ ನಿರಿಗೆಯುಳ್ಳ ಪಂಚೆ ಉಡುವುದು ಮುಂತಾದ ನಿಯಮಗಳಿದ್ದವು. ಮುಂಬೈ ಬ್ರಿಟಿಷರ ಆಡಳಿತಕ್ಕೆ ಒಳಪಟ್ಟಾಗ ಪತ್ತಾರರ ಮೇಲೆ ಪೇಶ್ವೆಯರ ಕಣ್ಣು ಬಿತ್ತು. ಕಾರಣ ಪತ್ತಾರರು ತಾವು ಬ್ರಾಹ್ಮಣರೆಂದು ಹೇಳುತ್ತಿದ್ದರು. ಪತ್ತಾರರು ಬ್ರಾಹ್ಮಣರಂತೆ ಪಂಚೆ ಉಟ್ಟಾಗ ಬಹಳ ಅಲ್ಲೋಲ ಕಲ್ಲೋಲ ಉಂಟಾಯಿತು. ಬ್ರಿಟಿಷರಿಂದ ಧರ್ಮನಾಶವಾಯಿತೆಂದು ಪ್ರಚಾರ ಮಾಡಲಾಯಿತು. ಬ್ರಿಟಿಷರು ಎರಡೂ ಕಡೆಯ ಅಹವಾಲು ಕೇಳಿದರು. ಅದರಂತೆ ನ್ಯಾಯ ಪಂಚಾಯಿತಿ ಆಯಿತು. ಅದರಲ್ಲಿ ಪತ್ತಾರರಿಗೆ 5 ರೂಪಾಯಿಯ ದಂಡ ವಿಧಿಸಲಾಯಿತು. ಆದ್ದರಿಂದ ಜನರು ಕೋಟು ಪ್ಯಾಂಟು ಧರಿಸಲು ಪ್ರಾರಂಭಿಸಿದರು. ಅಸ್ಪೃಶ್ಯರಿಗೆ ಸವರ್ಣೀಯರು ಒಂದು ವೇಳೆ ನೀವು ಬೌದ್ಧ ಧರ್ಮ ಸ್ವೀಕರಿಸಿದರೆ ನಿಮಗೆ ಸ್ಕಾಲರ್ಶಿಪ್ ದೊರಕುವುದಿಲ್ಲ ಎಂದು ಹೇಳುತ್ತಾರೆ. ಆದರೆ ಗಿರಣಿಯಲ್ಲಿಯ ಕೆಲಸಗಾರರಿಗೆ ಸ್ಕಾಲರ್ಶಿಪ್ನಿಂದ ಏನು ಉಪಯೋಗ? ಅಂದರೆ ಸ್ಕಾಲರ್ಶಿಪ್ ಕೇವಲ ಶಾಲೆಗೆ ಹೋಗುವ ವಿದ್ಯಾರ್ಥಿಗಳಿಗೆ ಮಾತ್ರ ಮಹತ್ವದಾಗಿರುತ್ತದೆ. ಕೇವಲ ಸ್ಕಾಲರ್ಶಿಪ್ ಪಡೆಯಲು ನಾವು ಜೀವಂತವಾಗಿರುವುದಿಲ್ಲ. ನಾವು ಸತ್ತ ನಂತರ ಏನು ಆಗುವುದಿದೆ ಅದು ಆಗಬಹುದು. ಆದರೆ ನಾನು ಜೀವಂತವಾಗಿರುವವರೆಗೆ ಅಂಜುವ ಅವಶ್ಯಕತೆ ಇಲ್ಲ. ಅವರ ಸ್ಕಾಲರ್ಶಿಪ್ ಅಚಂದ್ರಾರ್ಕವಾಗಿರುವುದಿಲ್ಲ. ಅದು ಒಂದು ದಿನ ಮುಕ್ತಾಯಗೊಳ್ಳಲೇಬೇಕು. ನಮ್ಮಲ್ಲಿ ಒಬ್ಬರು ಇಂಜಿನಿಯರ್ ಆಗಲು ಯೋಗ್ಯತೆ ಉಳ್ಳವರು ಇದ್ದಾರೆ. ಈವರೆಗೂ ಅವನಿಗೆ ಇಂಜಿನಿಯರ್ ಆಗಲು ಕೊಡಲಿಲ್ಲ. ಇದರಲ್ಲಿ ಮುಖ್ಯಮಂತ್ರಿಗಳು ಸಹ ಭಾಗಿಯಾಗಿದ್ದಾರೆ. ರಾಜನೇ ಪ್ರಜೆಯ ಹತ್ಯೆ ಮಾಡಿದರೆ ಉಳಿಸುವವರು ಯಾರು ತಿಳಿಯದು. ವಿದ್ಯಾವಂತರಿಗೆ ನಾನು ಹೇಳಬೇಕಾಗಿದೆ. ಪಲಟನ ಗ್ರಾಮದ ಹೊಲೆಯರಿಗೆ ಬಿಫಾ ಜಮೀನು ನೀಡಲಾಗಿತ್ತು. ಅಲ್ಲಿ ಒಂದು ದೇವಸ್ಥಾನವಿತ್ತು. ಅದರಲ್ಲಿ ಅನ್ನಛತ್ರವಿತ್ತು. ಒಬ್ಬರು ಮಂತ್ರಿಗಳಿದ್ದರು. ಒಂದು ಗಾಡಿ ಲಾಡು, ಜಿಲೇಬಿ, ಚಪಾತಿ ಮುಂತಾದವುಗಳನ್ನು ಈ ಛತ್ರದ ಮುಖಾಂತರ ಕೊಡಲಾಗುತ್ತಿತ್ತು. ಹೊಲೆಯರು ದೇವಸ್ಥಾನದ ಬಾಗಿಲ ಹತ್ತಿರ ಕುಳಿತು ಉಳಿದ ಮುಸುರೆ ತೆಗೆದುಕೊಂಡು ಹೋಗಿ ಹಾಯಾಗಿದ್ದರು. ಕೆಲ ದಿನಗಳ ನಂತರ ಈ ಕ್ರಮ ನಿಂತು ಹೋಯಿತು. ಕಾರಣ ಹೊಲೆಯರು ತಮ್ಮ ಜಮೀನು 24 ಬಿಫೆ ಮಾರಾಟರಿಂದ ಮರಳಿ ಪಡೆದರು. ನನ್ನ ಬ್ರಾಹ್ಮಣ ಮಿತ್ರರೊಬ್ಬರು ಸತ್ತ ದನದ ಮಾಂಸ, ಅದರ ಕೋಡು, ಎಲುಬು, ಚರ್ಮ ಇವು ಸುಮಾರು 1,000 ರೂಪಾಯಿ ಬೆಲೆ ಬಾಳಬಹುದು. ಧರ್ಮಾಂತರದಿಂದ ಡಾಕ್ಟರ್ ಅಂಬೇಡ್ಕರರು ಇದನ್ನು ತಪ್ಪಿಸುತ್ತಿದ್ದಾರೆ ಎಂದು ಕೇಸರಿ ಪತ್ರಿಕೆಯಲ್ಲಿ ಬರೆದಿದ್ದಾರೆ. ಅದಕ್ಕೆ ನಾನು ಉತ್ತರಿಸಲು ಹೋಗಲಿಲ್ಲ. ಸಂಗಮೇಶ್ವರದಲ್ಲಿ ಹೊಲೆಯರ ಸಭೆ ಸೇರಿತು. ಅಲ್ಲಿ ಈ ಬ್ರಾಹ್ಮಣ ಮಿತ್ರರು ಒಂದು ಪ್ರಶ್ನೆ ಕೇಳುವುದಿದೆ ಎಂದು ಹೇಳಿದರು. ಅದಕ್ಕೆ ನಾನು ನಿಮ್ಮ ಪ್ರಶ್ನೆಗೆ ಸಭೆಯಲ್ಲಿ ಉತ್ತರಿಸಬೇಕೋ ಅಥವಾ ಖಾಸಗಿಯಾಗಿ ಉತ್ತರಿಸಬೇಕೋ ಎಂದು ಕೇಳಿದೆ. ಅದಕ್ಕೆ ಆ ಮಿತ್ರರು ಸಭೆಯಲ್ಲಿ ಉತ್ತರಿಸಬೇಕೆಂದು ಹೇಳಿದರು. ಅವರ ಪ್ರಶ್ನೆ ಅದೇ ಆಗಿತ್ತು. ಸತ್ತ ದನದ ಮಾಂಸ, ಕೊಂಬು ಹಾಗೂ ಎಲುಬುಗಳಿಂದ ಸುಮಾರು 1,000 ರೂಪಾಯಿ ಉತ್ಪನ್ನ ಬರುವುದನ್ನು ನೀವು ತಪ್ಪಿಸುತ್ತಾ ಇದ್ದೀರಿ ಎಂದರು. ಅದಕ್ಕೆ ನಾನು ಒಂದು ವೇಳೆ ಸತ್ತ ದನದಿಂದ 1,000 ರೂಪಾಯಿ ಉತ್ಪನ್ನ ಹೊಲೆಯರಿಗೆ ನಾನು ತಪ್ಪಿಸುತ್ತಿದ್ದರೆ ನೀವೇ ಆ ಕೆಲಸ ಮಾಡಿ 1,000 ರೂಪಾಯಿ ಉತ್ಪನ್ನ ತೆಗೆದುಕೊಳ್ಳಿ. ಅದರೊಂದಿಗೆ ನಾನು ನಿಮಗೆ 1,000 ರೂಪಾಯಿ ಬಹುಮಾನ ಕೊಡುವೆ ಎಂದು ಉತ್ತರಿಸಿದೆ. ಸ್ವಾಭಿಮಾನ ಅತ್ಯಂತ ಅವಶ್ಯಕ. ಕಾಮಾಟಿಪುರದಲ್ಲಿಯ ಒಬ್ಬಳು ವೇಶ್ಯೆ ಮಲಗಲು ಮಂಚ, ತೊಡಲು ಬೆಳ್ಳಿ ಬಂಗಾರ ಕಾಮಾಟಿಪುರದಲ್ಲಿಯ ಒಬ್ಬಳು ವೇಶ್ಯೆ ಮಲಗಲು ಮಂಚ, ತೊಡಲು ಬೆಳ್ಳಿ ಬಂಗಾರ, ಊಟ ಮಾಡಲು ದಿನಾಲು ಮಾಂಸ ದೊರಕಿಸಿಕೊಳ್ಳಬಹುದು. ಅವಳ ಜೀವನ ಸುಖಮಯವಾಗಿರಬಹುದು. ಆದರೆ ಅವಳಿಗೆ ಮಾನ ಮರ್ಯಾದೆ ಇರುವುದಿಲ್ಲ. ನಿಮಗೆ ಸ್ವಾಭಿಮಾನದ ಜೀವನ ಬೇಕಾಗಿದೆ. ಸ್ವಾಭಿಮಾನ ಜೀವಿತದಲ್ಲಿ ದಾರಿದ್ರ್ಯವಿದ್ದರೂ ನಡೆದೀತು. ನಾನು 48ರ ನಂಬರ್ ಚಾಳದಲ್ಲಿ 50ನೇ ನಂಬರ್ ಕೋಳಿಯಲ್ಲಿ ಮಲಗಲು ಜಾಗವಿಲ್ಲದಿದ್ದರೂ ಜೀವಿಸುತ್ತಿದ್ದೆ. ಊಟ ತೊಡಗಿಗೆ ಮಹತ್ವವಿಲ್ಲ, ಸ್ವಾಭಿಮಾನಕ್ಕೆ ಮಹತ್ವವಿದೆ. ಹುಳು ಜಂತುವಿನಂತೆ ಬದುಕುವುದರಲ್ಲಿ ಯಾವ ಅರ್ಥವೂ ಇಲ್ಲ. ನಾನು ಬೌದ್ಧ ಧರ್ಮ ಸ್ವೀಕರಿಸುವುದರಿಂದ ರಾಜಕೀಯದಲ್ಲಿಯ ಒಂದು ಕೆಟ್ಟ ಹುಳ ಹೋಯಿತೆಂದು ಅನ್ಯರು ಹೇಳಬಹುದು. ಆದರೆ ನಾನು ತೊಲಗುವುದಿಲ್ಲ. ಹೊರತು ಅವರ ಕೂಡ ನಾನು ಇರಬಯಸುತ್ತೇನೆ. ಬೌದ್ಧ ಧರ್ಮದ ಬಗ್ಗೆ ನನ್ನ ಕಲ್ಪನೆ ಬೇರೆ ಇದೆ. ಬೌದ್ಧ ಧರ್ಮೀಯರು ವಕೀಲರು, ಬ್ಯಾರಿಸ್ಟರ್ ಹಾಗೂ ಪ್ರಧಾನಮಂತ್ರಿ ಆಗಬಹುದು. ಬೌದ್ಧ ಧರ್ಮ ನಮಗೆ ನೀತಿವಂತರನ್ನಾಗಿ ಮಾಡಬಹುದೇ ಹೊರತು ಪದಭ್ರಷ್ಟರನ್ನಾಗಿ ಮಾಡಲಿಕ್ಕಿಲ್ಲ.
ಬೌದ್ಧ ಧರ್ಮ ಹಾಗೂ ಹಿಂದೂ ಧರ್ಮದಲ್ಲಿ ಯಾವುದೇ ಅಂತರವಿಲ್ಲ ಎಂದು ಅನೇಕರು ಹೇಳುತ್ತಾರೆ. ಬೌದ್ಧ ಧರ್ಮ ಕೆಟ್ಟ ಧರ್ಮ ಎಂದು ಯಾರೂ ಹೇಳುವುದಿಲ್ಲ. ಬೌದ್ಧ ಧರ್ಮ ಹಾಗೂ ಹಿಂದೂ ಧರ್ಮ ಒಂದೇ ಎಂದು ಹೇಳುವುದು ಸುಳ್ಳು. ಇದರ ಬಗ್ಗೆ ನಾನು ಸಂಕ್ಷಿಪ್ತದಲ್ಲಿ ಹೇಳುವುದೆಂದರೆ, ಹಿಂದೂ ಧರ್ಮದಲ್ಲಿ 33 ಕೋಟಿ ದೇವರಿದ್ದಾರೆ. ಸೃಷ್ಟಿಯು ಹೇಗೆ ಉತ್ಪನ್ನವಾಯಿತು ಎಂದು ಹೇಳಲು ಅವರಿಗೆ ಸಾಧ್ಯವಿಲ್ಲ. ತತ್ತಿಯನ್ನು ಬಿಸಾಡಿದ್ದರಿಂದ ಸೃಷ್ಟಿ ಉತ್ಪನ್ನವಾಯಿತೆಂದು ಹೇಳುತ್ತಾರೆ. ಹಾಗಾದರೆ ತತ್ತಿ ಯಾರು ಬಿಸಾಡಿದರು? ಅದಕ್ಕೆ ಉತ್ತರವಿಲ್ಲ. ಆದರೆ ಬುದ್ಧ ಸೃಷ್ಟಿಯ ನಿರ್ಮಾಣ ಹೇಗಾಯಿತೆಂದು ಹೇಳಲು ಬಾರದು ಹಾಗೂ ಅದು ಮಹತ್ವದ ಪ್ರಶ್ನೆಯಲ್ಲ ಎಂದ. ಅದು ಹೇಗೆ ಉತ್ಪನ್ನವಾಯಿತು, ಹಾಗೆ ಅಸ್ತಿತ್ವದಲ್ಲಿದೆ, ಇದೇ ಅದರ ಅರ್ಥ. ಹೀಗೆ ಹಿಂದೂ ಧರ್ಮದಲ್ಲಿ ಈಶ್ವರನಿದ್ದಾನೆ, ಆದರೆ ಬೌದ್ಧ ಧರ್ಮದಲ್ಲಿ ಈಶ್ವರನಿಲ್ಲ. ಇದೇ ಮುಖ್ಯ ಭೇದ. ಬೌದ್ಧ ಧರ್ಮದಲ್ಲಿ ಆತ್ಮವಿಲ್ಲ, ಹಿಂದೂ ಧರ್ಮದಲ್ಲಿ ಆತ್ಮವಿದೆ. ಹಿಂದೂ ಧರ್ಮದಲ್ಲಿ ಚಾತುರ್ವರ್ಣಕ್ಕೆ ಬಹಳಷ್ಟು ಮಹತ್ವದ ಸ್ಥಾನವಿದೆ, ಆದರೆ ಬೌದ್ಧ ಧರ್ಮದಲ್ಲಿ ಚಾತುರ್ವರ್ಣ ಜಾತಿ ಭೇದಕ್ಕೆ ಸ್ಥಾನವಿಲ್ಲ. ಒಂದು ಸಲ ಒಬ್ಬ ಬ್ರಾಹ್ಮಣ ಶೂದ್ರರಿಗೆ ವಿದ್ಯೆ ಏಕೆ ಕಲಿಸುತ್ತೀರಿ ಎಂದು ಬುದ್ಧನಿಗೆ ಕೇಳಿದಾಗ, ಬುದ್ಧ, ಯೋಗ್ಯತೆ ಇದ್ದವರಿಗೆ ವಿದ್ಯೆ ಕಲಿಸಲಾಗುತ್ತಿದೆ, ಅಯೋಗ್ಯರಿಗೆ ವಿದ್ಯೆ ಕಲಿಸಲಾಗುತ್ತಿಲ್ಲ ಎಂದು ಉತ್ತರಿಸಿದ. ಬೌದ್ಧ ಧರ್ಮದಲ್ಲಿ ಜಾತಿ ಭೇದ, ಅಸ್ಪೃಶ್ಯತೆ, ಚಾತುರ್ವರ್ಣವಿಲ್ಲ. ಹಿಂದೂ ಧರ್ಮದಲ್ಲಿಯ ಜಾತೀಯತೆಯ ಅಪರಿಮಿತ ಹಾನಿ ಉಂಟಾಗಿದೆ. ಜಾತಿ ಭೇದ ನಷ್ಟ ಮಾಡಲು ಹೇಳಿದರೂ ಅದು ಹಿಂದೂಗಳ ಮನಸ್ಸಿಗೆ ಬಾರದು. ಶಿವಾಜಿಗೆ 8 ಬ್ರಾಹ್ಮಣ ಮಂತ್ರಿಗಳಿದ್ದರು. ಅವರು ಮರಾಠರ ಜೊತೆಗೆ ಒಂದೇ ಪಂಕ್ತಿಯಲ್ಲಿ ಊಟ ಬರುತ್ತಿದ್ದಿಲ್ಲ. ಬಾಳಾಜಿ ಆವಜಿ ಒಂದು ಸಲ ಶಿವಾಜಿಗೆ, ನೀವು ರಾಜ್ಯಾಭಿಷೇಕ ಮಾಡಿಸಿಕೊಳ್ಳದ ಹೊರತು ನಿಮ್ಮ ದರ್ಜೆ ಹೆಚ್ಚಿನದಾಗಲಿಕ್ಕಿಲ್ಲ ಎಂದು ಹೇಳಿದ. ಆವಾಗ ಶಿವಾಜಿ, ಏನು ಮಾಡಬೇಕು, ಅದನ್ನು ನೀವೇ ಮಾಡಿಸಿ ಎಂದು ಹೇಳಿದ. ಮೋರೋಪಂತ ಪಿಂಗಳೆ ಶಿವಾಜಿಯ ಮುಖ್ಯ ಪ್ರಧಾನಿಯಾಗಿದ್ದ. ಆತ ಶೂದ್ರ, ನಮ್ಮ ರಾಜನಾಗಿದ್ದಾನೆಂದು ಶಿವಾಜಿಯ ಅಪಮಾನ ಮಾಡಿದ. ಕೊನೆಗೆ ಬಾಳಾಜಿ ಆವಜಿ ರಾಜ ಸಂಬಂಧಿಕರ ಕಡೆಗೆ ಹೋಗಿ ಶಿವಾಜಿಯ ವಂಶಾವಳಿ ಸಿದ್ಧಪಡಿಸಿದ ಮತ್ತು ಬ್ರಾಹ್ಮಣರನ್ನು ತಂದು ರಾಜ್ಯಾಭಿಷೇಕ ಮಾಡಿದ. ಹಿಂದೂಗಳಿಗೆ ಜಾತಿಭೇದ ತೊರೆಯುವುದು ಕಠಿಣ. ಬೌದ್ಧ ಧರ್ಮದ ಬಗ್ಗೆ ಸಾಕಷ್ಟು ಜನರ ಮನಸ್ಸು ಪರಿವರ್ತನೆಗೊಂಡಿದೆ. ಮುಂದಿನ ವರ್ಷ ಸಾರನಾಥದಲ್ಲಿ ಬುದ್ಧ ಶಿಷ್ಯರು ಕೂಡುತ್ತಿದ್ದಾರೆ. ಅವರ ಖರ್ಚಿಗಾಗಿ ಉತ್ತರ ಪ್ರದೇಶದ ಸರ್ಕಾರ 35 ಲಕ್ಷ ರೂಪಾಯಿ ಖರ್ಚು ಮಾಡುತ್ತಲಿದೆ. ಅದರಂತೆ ಭಾರತ ಸರ್ಕಾರ 2 ಕೋಟಿ ರೂಪಾಯಿ ಖರ್ಚು ಮಾಡುತ್ತಿದೆ. ಆದ್ದರಿಂದ ಈ ದೇಶದಲ್ಲಿ ಬೌದ್ಧ ಧರ್ಮ ಬಂದೇ ಬರುತ್ತದೆ. ಒಂದು ವೇಳೆ ಯಾರಾದರೂ ಅಡ್ಡಿ ಬಂದರೆ ಅವರು ಪ್ರವಾಹದಲ್ಲಿ ಹರಿದು ಬೌದ್ಧ ಧರ್ಮದಲ್ಲಿ ಒಂದುಗೂಡುತ್ತಾರೆ. ಇಲ್ಲಿಗೆ ಬರುವ ಪೂರ್ವದಲ್ಲಿ ನಾನು ಭಾಗವತ ಓದುತ್ತಿದ್ದೆ. ಅದನ್ನು ಸುಜ್ಞಾನಿಗಳು ಹೇಗೆ ಬರೆದರೂ ನನಗೆ ತಿಳಿಯದು. 4 ದಿನಗಳ ಹಿಂದೆ ನಾನು ಉಪನಿಷತ್ತು ಓದುತ್ತಾ ಇದ್ದೇನೆ. ಅದರಲ್ಲಿಯ ಛಂದೋಪನಿಷತ್ತಿನಲ್ಲಿ ಗುರು ಶಿಷ್ಯರ ಸಂವಾದವಿದೆ. ಶಿಷ್ಯನು ಸಂಶಯ ವ್ಯಕ್ತಪಡಿಸಿ ವಿವರಣೆ ಕೇಳಿದಾಗ ಗುರು ಹೇಳುತ್ತಾನೆ, ಸಂಶಯ ಪಡಬೇಕಾದರೆ ಜ್ಞಾನ ಬೇಕು, ನೀನು ಜ್ಞಾನಿಯಲ್ಲ, ಅದಕ್ಕಾಗಿ ಸಂಶಯ ಪಡಲು ನಿನಗೆ ಅಧಿಕಾರವಿಲ್ಲ. ಆಗ ಭಗವಾನ್ ಬುದ್ಧ ತನ್ನ ಶಿಷ್ಯ ಆನಂದನಿಗೆ, ನಾನು ಹೇಳುತ್ತೇನೆಂದು ನೀನು ಬೌದ್ಧ ಧರ್ಮಾವಲಂಬಿಯಾಗಬೇಡ. ದಿನನಿತ್ಯ ಜೀವನದಲ್ಲಿ ನಿನ್ನ ಬುದ್ಧಿಗೆ ಒಪ್ಪುವುದಾದರೆ ಮಾತ್ರ ನೀನು ಬೌದ್ಧ ಧರ್ಮಾವಲಂಬಿಯಾಗು ಎಂದು ಹೇಳಿದ. ಒಂದೇ ಮನಸ್ಸಿನಿಂದ ನಾವು ದಾರಿ ಸಾಗಬೇಕಾಗಿದೆ. ಇದೇ ಮಾರ್ಗದಿಂದಲೇ ನಮ್ಮ ಉದ್ಧಾರ ಸಾಧ್ಯ. ಬೌದ್ಧ ಧರ್ಮದಲ್ಲಿ 2 ತೆರನಾದ ಜನರಿದ್ದಾರೆ. ಈ ಧರ್ಮದ ಬಗ್ಗೆ ಸಂಶೋಧನೆ ನಡೆಸುವುದು ನನ್ನ ಮುಖ್ಯ ಇಚ್ಛೆ ಅಲ್ಲ. ನನ್ನ ಮುಖ್ಯ ಆಸೆ ಬೌದ್ಧ ಧರ್ಮದ ಪ್ರಚಾರ. ಇದು ನನ್ನ ಕರ್ತವ್ಯವಾಗಿದೆ. ಇದಕ್ಕಾಗಿ ನಾವು ಒಂದು ಸಂಸ್ಥೆ ಸ್ಥಾಪಿಸಿದ್ದೇವೆ. ನೀವೆಲ್ಲರೂ ಅದರಲ್ಲಿ ಸದಸ್ಯರಾಗಬೇಕು. ಸದಸ್ಯತ್ವಕ್ಕೆ ₹1 ಫೀ ಇದೆ. ಶ್ರೀ BS ಗಾಯಕವಾಡ, ಶ್ರೀ ಕಾವಿ ಸವಾದಾಕರ್, ಶ್ರೀ ಬಾಳು ಕಬೀರ ಇವರು ನಿಮ್ಮನ್ನು ಸದಸ್ಯರನ್ನಾಗಿ ಮಾಡಿಕೊಳ್ಳುತ್ತಾರೆ. ಕೇಳಿಸಿಕೊಂಡ ಎಲ್ರಿಗೂ ಧನ್ಯವಾದಗಳು. ನೀವು ಕೂಡ ಡಾಕ್ಟರ್ BR ಅಂಬೇಡ್ಕರ್ ಅವರ ಅರಿವಿನ ಪಯಣಕ್ಕೆ ಜೊತೆಯಾಗಿ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಮುಖ್ಯವಾಗಿ ನಿಮ್ಮ ಆಪ್ತರಿಗೆ ಶೇರ್ ಮಾಡಿ. ಬಾಬಾ ಸಾಹೇಬರ ಭೀಮ ಚಿಂತನೆಯನ್ನು ವಿಸ್ತರಿಸೋಣ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸರಣಿಯಲ್ಲಿ ಸಿಗೋಣ. ನಮಸ್ಕಾರ.